ಹಾಯ್ ಫ್ರೆಂಡ್ಸ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ EPFO ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ, ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. EPFO ಅಂದರೆ ಫಂಡು, ಒಂದು ಸೇವ್ ಮನಿ. ನಾವು ಯಾವುದೇ ಪ್ರೈವೇಟ್ ವರ್ಕ್ ಮಾಡಲಿ, ಗೌರ್ಮೆಂಟ್ ವರ್ಕ್ ಮಾಡಲಿ, ಯಾವುದೇ ವರ್ಕ್ ಮಾಡ್ತಿರುವಾಗ ನಮ್ಗೆ ಒಂದು ಸ್ಯಾಲ್ರಿ ಬರುತ್ತೆ. ಆ ಸ್ಯಾಲ್ರಿಯಲ್ಲಿ ಒಂದು ಸಪ್ರೇಟಾಗಿ ಅಮೌಂಟ್ ಕಟ್ಟಿ ಹೋಗ್ತಾ ಇರ್ತೇವೆ. ಆ ಅಮೌಂಟ್ ಅಂದರೆ EPFO, PF ಅಮೌಂಟ್ ಅಂತ ಹೇಳ್ಬೋದು ನಾವು. ಆ PF ಅಮೌಂಟು ನಮ್ಮದೇ ಆಗಿರುತ್ತದೆ. ಅದೊಂದು ಸೇವ್ ಮನಿ. ಅದು ಒಂದು ಸೈಡಲ್ಲಿ ಒಂದು ಗೌರ್ಮೆಂಟ್ ಒಂದು ಸರ್ವರ್ ಇರ್ತದೆ, ಅಲ್ಲಿ ಸೇವ್ ಆಗಿರುತ್ತದೆ ನಮ್ದೊಂದು. ಅದು ನಾವು ಎಮರ್ಜೆನ್ಸಿ ನಾವು ತಕ್ಕೋಬೋದು, ಯಾವ ಕಾರಣಕ್ಕೂ ನಾವು ತಕ್ಕೋಬೋದು. ಲಾಸ್ಟ್ನಿಗೆ ತಗೋಬೋದು, ಈಗಲೂ ಸೆಂಟ್ರಲ್ಲಿ ತಕ್ಕೋಬೋದು. ಯಾವ ಥರ ತಗೋಬೇಕು, ಅದಕ್ಕೆ ಪ್ರೊಸೆಸ್ ಏನಿರುತ್ತೆ, ಮತ್ತು ನಮಗೆ UN ನಂಬರ್ ಗೊತ್ತಿಲ್ಲಪ್ಪ, ನಾವು UN ನಂಬರ್ ಎಲ್ಲಿಂದ ತಗೋಬೇಕು, ನಮಗೆ UN ನಂಬರ್ ಅಂದ್ರೇ ಗೊತ್ತಿಲ್ಲ, ನಮ್ಮದು ಕಟ್ ಆಗ್ತಾ ಇದೆ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಏನು ಮಾಡಬೇಕು, ಗೊತ್ತಿದ್ದು ನಾವು ವಿಡ್ರಾಲ್ ಹೇಗೆ ಮಾಡ್ಕೋಬೇಕು, ಎಲ್ಲಿ ಹೋಗಬೇಕು, ಯಾವುದೇ ಆಫೀಸಲ್ಲಿ ಹೋಗ್ಬೇಕು ಅಂತ ಕೆಲವರಿಗೆ ಟೆನ್ಷನ್ ಆಗಿರುತ್ತದೆ. ಅದ್ರ ಬಗ್ಗೆ ನಾನು ಪೂರ್ಣವಾಗಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ PF ಅಮೌಂಟು ಸ್ಯಾಲ್ರಿಯಲ್ಲಿ ಈಗ ಒಂದು ಎಕ್ಸಾಂಪಲು 15,000 ನಿಮಗೆ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಅದರಲ್ಲಿ ನಿಮಗೆ PF 1,800 ಅಥವಾ 2,000 ಎಕ್ಸಾಂಪಲ್ ಕಟ್ ಆಗ್ತಾ ಇರುತ್ತದೆ. ಟೋಟಲಿ ಮಂತ್ಲಿ ಕಟ್ ಆಗ್ತಾ ಇರ್ತದೆ. ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಕೂಡ 6 ಮಂತ್ ಆದಮೇಲೆ ನಾವು PF ಅಮೌಂಟ್ ತಗೋಬೋದು ಅಂತ ಕೆಲವೊಂದು ಕಡೆ ಕಂಪನಿಯದ್ದು ಆಥರೈಸೇಷನ್ ಮಾಡಿರ್ತದೆ. ಕೆಲವೊಂದು ಕಂಪನಿ 4-3 ಮಂತ್ಸಲ್ಲಿ ಕೂಡ ಅವರಿಗೆ ಚಾನ್ಸ್ ಕೊಡುತ್ತೆ, ಅಪ್ಲೈ ಮಾಡೋಕ್ಕೆ, ಪ್ರೊಸೆಸ್ ತೊಗೊಳ್ಳೋಕ್ಕೆ, ವಿಡ್ರಾಲ್ ಮಾಡೋಕ್ಕೆ ಚಾನ್ಸ್ ಕೊಡುತ್ತದೆ. ಈ ಥರ ಒಂದು ಕೆಲವು ಕಂಪನಿಗಳಲ್ಲಿ ಪ್ರೊಸೆಸ್ ಇರುತ್ತದೆ, ನಾವು ತಕ್ಕೋಬೋದು. ಮತ್ತು ಆ್ಯಕ್ಟಿವೇಷನ್ ಕೂಡ ಯಾವ ಥರ ಮಾಡಬೇಕು, UN ನಂಬರ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ವೆಬ್ಸೈಟ್ನಲ್ಲಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು ಮತ್ತು ತಿಳಿದುಕೊಳ್ಳಬಹುದು ಯಾವ ಥರ ಅಂತ. ಓಕೆ, ಮತ್ತು ಪೆನ್ಷನ್ ಬಗ್ಗೆ ಮಾತಾಡೋಣ. ಪೆನ್ಷನ್ ಅಂದರೆ ಅದು ಕೂಡ ಪೆನ್ಷನ್ ಕಟ್ ಆಗ್ತಾ ಇರ್ತದೆ. ಆ ಪೆನ್ಷನ್ ಅಮೌಂಟು ನಾವು ಯಾವುದೇ ಕಾರಣಕ್ಕೂ ನಾವು ಸೆಂಟ್ರಲ್ಲಿ ಡ್ಯೂಟಿ ಮಾಡುವ ಒಂದು 1 ಇಯರ್ ಆಗಲಿ 2 ಇಯರ್ ಆಗಲಿ ನಾವು ಇನ್ನು ಡ್ಯೂಟಿ ಕಂಟಿನ್ಯೂ ಇದೆ ಅಂದರೆ ಆ ಅಮೌಂಟು ತಕ್ಕೊಳ್ಳೋಕ್ಕೆ, ವಿಡ್ರಾಲ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇರೋದಿಲ್ಲ. ಅಮೌಂಟ್ ಯಾವಾಗ ತಕ್ಕೋಬೋದು ಅಂದರೆ, ವಿಡ್ರಾಲ್ ಮಾಡ್ಕೋಬೋದು ಅಂದರೆ ನಮ್ಮದು ಎಂಡ್ ಆಫ್ ಡ್ಯೂಟಿ ಅಂದರೆ ನಾವು ಯಾವಾಗ ಡ್ಯೂಟಿ ಮಾಡಿ ಒಂದು 4-5 ಮಂತ್ಸ್ ಆಗುತ್ತದೆ, ಆವಾಗ ನಾವು ಪೆನ್ಷನ್ ಅಮೌಂಟ್ ತಕ್ಕೋಬೋದು. ಅದು ಆಗಲಿಲ್ಲಪ್ಪ ಅಂದರೆ ನೀವು ರನ್ನಿಂಗ್ ಡ್ಯೂಟಿಯಲ್ಲಿ ಇರ್ತೀರಾ, ಒಂದು 5 ಇಯರ್ಸ್ ಡ್ಯೂಟಿ ಇನ್ನು ನಮ್ಮದು ಕಂಟಿನ್ಯೂಸ್ ಇದೆ ಅಂದರೆ ನೀವು ಪೆನ್ಷನ್ ಅಮೌಂಟ್ನ ವಿಡ್ರಾಲ್ ಮಾಡ್ಕೋಬೋದು, ಅದು ಚಾನ್ಸಸ್ ಇರುತ್ತದೆ. ಮತ್ತು ಎಂಪ್ಲಾಯ್ ಸೇರ್ ಬಗ್ಗೆ ಮಾತಾಡೋಣ. ಎಂಪ್ಲಾಯ್ ಸೇರ್ ಅಂದರೆ ನಮಗೆ 3 ಹಂತವಾಗಿ ಅಮೌಂಟ್ ಕಟ್ ಆಗ್ತಾ ಇರುತ್ತದೆ. 1ನೇ ಹಂತ PF ಎಂಪ್ಲಾಯ್ ಅಮೌಂಟು, ಎಂಪ್ಲಾಯ್ ಸೇರ್ ಅಮೌಂಟು ಮತ್ತು ಪೆನ್ಷನ್ ಅಮೌಂಟು. ಈ ಥರ 3 ಹಂತವಾಗಿ ಕಟ್ ಆಗ್ತಾ ಇರುತ್ತದೆ. ನಮಗೆ ಸಿಗೋದು ಒಂದೇ ಸೆಂಟ್ರಲ್ಲಿ, ಅಂದರೆ ಎಮರ್ಜೆನ್ಸಿ ಸಿಗೋದು ಅಮೌಂಟ್ ಅಂದರೆ ಎಂಪ್ಲಾಯೀಸ್ ಅಮೌಂಟ್ ಅಷ್ಟೇ ಸಿಗುತ್ತದೆ. ಎಂಪ್ಲಾಯ್ ಸೇರ್ ಮತ್ತು ಪೆನ್ಷನ್ ಅಮೌಂಟು ಲಾಸ್ಟಿಗೆ ಸಿಗುತ್ತದೆ ನಮಗೆ ಅಮೌಂಟು. ಇದ್ರ ಬಗ್ಗೆ ನಾನು ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ಮತ್ತು ಯಾವ ಥರ ನಾವು ಚೆಕ್ ಮಾಡ್ಕೋಬೋದು ನಮ್ಮ ಮೊಬೈಲಲ್ಲಿ ಅಂತ ನಿಮಗೆ ಈ ವಿಡಿಯೋದಲ್ಲಿ, ಈ ವೆಬ್ಸೈಟ್ನಲ್ಲಿ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಪೂರ್ಣವಾಗಿ ವಿಡಿಯೋ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡ್ಕೊಳ್ಳೋಣ. ಮೊದಲಿಗೆ ಗೂಗಲಲ್ಲಿ EPFO ಅಂತ ಒಂದು ಟೈಪ್ ಮಾಡಿದ ಕೂಡಲೇ ಫಸ್ಟಿಗೆ ಒಂದು ಬರುತ್ತೆ ನೋಡಿ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಒಂದು ಇದೆ ನೋಡಿ ವೆಬ್ಸೈಟು. ಅದಕ್ಕೆ ಕ್ಲಿಕ್ ಮಾಡಿ, ಓಪನ್ ಮಾಡಿ. ಅದು ಕ್ಲಿಕ್ ಆದಾಗ ನೀವು ಜೂಮ್ ಮಾಡಿ ನೋಡ್ಕೋಬೋದು. ಇಲ್ಲಿ ಮೇಲ್ಗಡೆ ಇದೆ ನೋಡಿ ಫ್ರೆಂಡ್ಸ್, ಸರ್ವಿಸ್ ಅಂತ. ಈ ಸರ್ವಿಸಿಗೆ ಕ್ಲಿಕ್ ಮಾಡಿ. 2ನೇದಾಗಿ ಬರುತ್ತೆ ನೋಡಿ, ಫಾರ್ ಎಂಪ್ಲಾಯೀಸ್ ಅಂತ ಬರುತ್ತೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಸೆಕೆಂಡ್ ಒಂದು ಬರುತ್ತೆ ನೋಡಿ, ಮೆಂಬರ್ UN ಆ್ಯಂಡ್ ಆನ್ಲೈನ್ ಸರ್ವಿಸ್ OSC OTCP ಅಂತ ಬರುತ್ತೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. ಇದು ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ನಮ್ಮದು ಎಲ್ಲ KYC, ಅಪ್ಡೇಟ್ ಯುವರ್ KYC ಇನ್ಫಾರ್ಮೇಷನ್, ಪ್ರಿಂಟ್ ಯುವರ್ UN ಕಾರ್ಡ್ ನಂಬರ್, ಡೌನ್ಲೋಡ್ ಪ್ರಿಂಟ್ ಪಾಸ್ಬುಕ್ ಎನಿ ಟೈಮ್ ಅಂತ ಇರುತ್ತೆ. ಇವೆಲ್ಲ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತದೆ. ಮೊದಲಿಗೆ ನಾವು ಇಲ್ಲಿ ಎಲ್ಲ ನಿಮಗೆ ತಿಳಿಸ್ತೀನಿ. ಆ್ಯಕ್ಟಿವ್ UN ನಂಬರ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಮ್ದು UN ನಂಬರು, ನಿಮಗೆ UN ನಂಬರ್ ಗೊತ್ತಿತ್ತಂದರೆ ಹಾಕಿ, ಗೊತ್ತಿಲ್ಲ ಅಂದರೆ ಬ್ಯಾಕ್ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಾವು UN ನಂಬರ್ ಮೊದಲಿಗೆ ಇದು ಇಲ್ಲಿ ನಂಬರ್, ಮೊಬೈಲ್ ನಂಬರ್ ಹಾಕಿ, ಕ್ಯಾಪ್ಚಾ ಹಾಕಿ, OTP ಹಾಕಿ ನಿಮ್ಮ UN ನಂಬರ್ ನೀವು ಪಡೆದುಕೊಳ್ಳಿ. UN ನಂಬರ್ ಗೊತ್ತಾದ ಮೇಲೆ ಮತ್ತೆ ಆ UN ನಂಬರು ಇಲ್ಲಿ ಆ್ಯಕ್ಟಿವ್ UN ನಂಬರ್ ಇದೆ ನೋಡಿ, ಇಲ್ಲಿ ಹಾಕಿ ಆಧಾರ್ ಕಾರ್ಡು, ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಕ್ಯಾಪ್ಚಾ
ಮತ್ತು ಅಗ್ರಿ ಮಾಡಿ ಇದು ಆಥರೈಸೇಷನ್ ಮಾಡ್ಕೋಬೇಕಾಗುತ್ತದೆ. ಅವಾಗ ಒಂದು 48 ಅವರ್ ಅಥವಾ 24 ಅವರ್ಸ್ ಅಥವಾ 6 ಅವರ್ಸ್ ಟೈಮ್ ಬೇಕಾಗುತ್ತದೆ ಅದು ಆಕ್ಟಿವೇಶನ್ ಆಗೋಕೆ. ಅದು ಆಕ್ಟಿವೇಶನ್ ಆದ್ಮೇಲೆ ನೆಕ್ಸ್ಟ್ ಡೇನೆ ನೀವು ಇಲ್ಲಿ ಯು ಎನ್ ನಂಬರ್ ಮೇಲೆ ಒಂದು ಹಾಕ್ಬೇಕಾಗುತ್ತೆ. ಇಲ್ಲಿ ಯು ಎನ್ ನಂಬರ್, ಪಾಸ್ವರ್ಡು ಮತ್ತೆ ಕ್ಯಾಪ್ಚಾ ಅದೇ ಸೇಮ್ ಯು ಎನ್ ನಂಬರ್ ಹಾಕಿ ನಾವು ವಿಡ್ರಾಲ್ ಪ್ರೊಸೆಸ್ ಮುಂದ್ಗಡೆ ಹೋಗ್ಬೇಕಾಗುತ್ತದೆ. ಓಕೆ ಬನ್ನಿ ಫ್ರೆಂಡ್ಸ್, ಎಲ್ಲ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಕ್ಯಾಪ್ಚಾ ಹಾಕಿದ ಕೂಡಲೇ ಇಲ್ಲಿ ಈ ತರ ಒಂದು OTP ಬರುತ್ತೆ. ನೆಕ್ಸ್ಟ್ ಈ OTP ನಾವು ಇಲ್ಲಿ ಹಾಕ್ಬೇಕಾಗುತ್ತೆ, ಮತ್ತೆ ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಅದು ಹಾಕಿದ್ಮೇಲೆ ಈ ತರ ಮತ್ತೆ ಸ್ಕ್ರೀನ್ ಓಪನ್ ಆಗುತ್ತದೆ. ಈ ಸ್ಕ್ರೀನ್ ಓಪನ್ ಆದ್ಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣ್ತಿದೆ ನಿಮ್ಗೆ ವೈಟು ಇಲ್ಲಿದೆ ನೋಡಿ, ಹೋಮು, ವ್ಯೂ, ಮ್ಯಾನೇಜ್, ಅಕೌಂಟ್, ಆನ್ಲೈನ್ ಸರ್ವಿಸ್ ಅಂತ 4-5 ಟೈಪ್ಸ್ ಆಯ್ತು ಬರುತ್ತದೆ. ಬಂದಾಗ ನಿಮ್ಗೆ ಇಲ್ಲಿ ವ್ಯೂ ಅಂತ ಇದೆ ನೋಡಿ, ಆ ವ್ಯೂ ಮೇಲೆ ಕ್ಲಿಕ್ ಮಾಡಿ ನಾವು ಸೆಕೆಂಡ್ ಸರ್ವಿಸ್ ಎಷ್ಟಿದೆ ಅದು ನಮ್ಗೆ ಯಾವುದೇ ಕಾರಣಕ್ಕೂ ಹೆಚ್ಚು ಯೂಸ್ ಆಗೋದಿಲ್ಲ, UN ಕಾರ್ಡ್ನು ಆಗೋದಿಲ್ಲ. ಕೆಳಗಡೆ ಪಾಸ್ಬುಕ್ ಇದೆ ನೋಡಿ, ಇಲ್ಲಿ ಅಂದ್ರೆ ಎಷ್ಟು ಜಮಾ ಆಗಿದೆ ಅಮೌಂಟ್ ಅನ್ನ ಚೆಕ್ ಮಾಡ್ಕೋಬಹುದು. ಇದು ಕ್ಲಿಕ್ ಮಾಡಿದಾಗ ಅದು ಎಷ್ಟು ಅಮೌಂಟ್ ಜಮಾ ಆಗಿದೆ ಗೊತ್ತಿಲ್ಲಪ್ಪ ಅಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ಅದು ಆದ್ಮೇಲೆ ಇಲ್ಲಿ ಮ್ಯಾನೇಜ್ ಅಂತ ಇದೆ ನೋಡಿ, ಇಲ್ಲಿ KYC ಇರುತ್ತದೆ. ಈ KYC ನೀವು ಎನಿ ಟೈಮ್ ಅದು ಮಾಡಲೇಬೇಕಾಗುತ್ತದೆ, KYC ಕಂಪ್ಲೀಟ್ ಮಾಡಲೇಬೇಕು. ಇಲ್ಲಿ ಈ ತರ